ಎಲ್ರಿಗೂ ನಮಸ್ಕಾರ. ರಾಮನವಮಿಯಂದು ಸರಳವಾಗಿ ಶ್ರೀರಾಮನನ್ನು ಪೂಜಿಸುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂಗಳ ಹೊಸ ವರ್ಷದ 2ನೇ ಹಬ್ಬ ಶ್ರೀರಾಮನವಮಿ. ಎಲ್ಲೆಡೆ ಸಿದ್ಧತೆಗಳು ಸಾಗುತ್ತಿವೆ. ಪ್ರತಿ ಹಳ್ಳಿ ಮನೆಯಲ್ಲೂ ರಾಮನ ಜನ್ಮದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುವುದು. ಈ ದಿನ ರಾಮನ ಜೊತೆಗೆ ಹನುಮಂತನನ್ನು ಪೂಜಿಸಲಾಗುತ್ತದೆ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ರಾಮನಿಗೆ ಸಂಬಂಧಿಸಿದ ಆಸಕ್ತಿಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀರಾಮನವಮಿಯ ಆಚರಣೆಯು ದುಷ್ಟರ ಮೇಲೆ ಒಳ್ಳೆಯತನಕ್ಕೆ ದೊರೆತ ವಿಜಯವನ್ನು ಸೂಚಿಸುತ್ತದೆ. ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ. ಶ್ರೀರಾಮನನ್ನು ಸೂರ್ಯದೇವನ ಪೂರ್ವಜನೆಂದು ಜನ ನಂಬುತ್ತಾರೆ. ಯುದ್ಧಕಾಲದಲ್ಲಿ ಸೂರ್ಯನ ಆರಾಧನೆಯಿಂದ ರಾವಣನ ಸಂಹಾರ ಆಯಿತೆಂದು ತಿಳಿದು ಬರುವುದು. ರಾಮನವಮಿ 2025 ಹಬ್ಬವನ್ನು ಏಪ್ರಿಲ್ 6ರಂದು ಭಾನುವಾರ ಆಚರಿಸಲಾಗುವುದು. 2025 ರಾಮನವಮಿ ಪೂಜೆಯನ್ನು ಮಾಡಲು ಶುಭ ಮುಹೂರ್ತ ಯಾವುದು? ರಾಮನವಮಿ ದಿನ ರಾಮನನ್ನು ಪೂಜಿಸುವುದು ಹೇಗೆ? ರಾಮನವಮಿ ಮಹತ್ವ ಏನು ಎಂಬುದನ್ನು ನೋಡೋಣ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀರಾಮರ ಜನನವಾಯಿತೆಂದು ವಾಲ್ಮೀಕಿ ಮಹರ್ಷಿಗಳು ಬರೆದಿರುವ ರಾಮಾಯಣ ಗ್ರಂಥದಿಂದ ತಿಳಿದು ಬರುವುದು. ಕಟಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದ ಸಮಯದಲ್ಲಿ ಶ್ರೀರಾಮರ ಜನನವಾಗಿದೆ. ಶ್ರೀರಾಮನವಮಿ ಶುಭ ಮುಹೂರ್ತ ಮತ್ತು ಆಚರಣೆಯ ಸರಿಯಾದ ಕ್ರಮವನ್ನು ನೋಡೋಣ. 2025ರಲ್ಲಿ ಶ್ರೀರಾಮನವಮಿಯು ಏಪ್ರಿಲ್ ತಿಂಗಳ 6ನೇ ದಿನಾಂಕದಂದು ಆಚರಿಸಲಾಗುವುದು. ಈ ಅವಧಿಯಲ್ಲಿ ಸೂರ್ಯೋದಯವಾದ 1 ಗಂಟೆಯ ಒಳಗೆ ಸ್ನಾನಾದಿಗಳನ್ನು ಮಾಡಿ ಶ್ರೀರಾಮರಿಗೆ ಪೂಜೆ ಸಲ್ಲಿಸುವುದು ಒಳ್ಳೆಯದು. ಶ್ರೀರಾಮರನ್ನು ಯಾವ ರೀತಿ ಪೂಜಿಸಬೇಕು? ಶ್ರೀರಾಮರ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಬಾರದು. ಶ್ರೀ ಬಾಲರಾಮ ಅಥವಾ ಶ್ರೀರಾಮರ ಪಟ್ಟಾಭಿಷೇಕದ ವಿಗ್ರಹ ಅಥವಾ ಭಾವಚಿತ್ರಕ್ಕೆ ಪೂಜಿಸಬೇಕು. ಇದರಿಂದ ಜೀವನದಲ್ಲಿ ಎದುರಾಗುವ ಸಕಲ ಕಷ್ಟ ಕಾರ್ಪಣ್ಯಗಳು ಮರೆಯಾಗಿ ಸುಖ ಜೀವನ ಲಭಿಸುತ್ತದೆ. ಅಲ್ಲದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವುದು. ಕೇವಲ ಪೂಜೆ ಸಲ್ಲಿಸಿದಲ್ಲಿ ಯಾವುದೇ ಪ್ರಯೋಜನ ಇರುವುದಿಲ್ಲ. ಶ್ರೀರಾಮನ ಬಿಲ್ಲು ಬಾಣಗಳಿಗೆ ಇದ್ದ ಶಕ್ತಿಯೇ ಶ್ರೀರಾಮನಾಮಕ್ಕಿದೆ. ಶ್ರೀರಾಮ ಬಂಟನಾದ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮರ ನಡುವೆ ಋಷಿಯೊಬ್ಬರ ಕಾರಣ ದೊಡ್ಡ ಯುದ್ಧವೇ ನಡೆಯುತ್ತದೆ. ರಾಮನವಮಿ ಮಹತ್ವ. ದಂತಕಥೆಗಳು, ಕಥೆಗಳು ಮತ್ತು ನಂಬಿಕೆಗಳ ಪ್ರಕಾರ ರಾಮನವಮಿ ಎಂದರೆ ಶ್ರೀರಾಮನು ಅಯೋಧ್ಯೆಯಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯೆಯರನಾಗಿ ಜನಿಸಿದ ದಿನ ಮತ್ತು ಧರ್ಮಗ್ರಂಥಗಳ ಪ್ರಕಾರ ಶ್ರೀರಾಮನು ತ್ರೇತಾಯುಗದಲ್ಲಿ ದುಷ್ಟರ ಶಕ್ತಿಗಳನ್ನು ನಾಶ ಮಾಡಲು ಭೂಮಿಗೆ ಇಳಿದು ಬಂದ ವಿಷ್ಣುವಾಗಿದ್ದನು. ರಾಮನು ರಾವಣನನ್ನು ಸಂಹಾರ ಮಾಡಿ ಬ್ರಹ್ಮಾಂಡದಲ್ಲಿ ಧರ್ಮವನ್ನು ಸೃಷ್ಟಿಸಿದನು. ಆತನ ನಡವಳಿಕೆಯು ಅವನನ್ನು ಮರ್ಯಾದ ಪುರುಷೋತ್ತಮನನ್ನಾಗಿ ಮಾಡಿತು. ಆದ್ದರಿಂದ ಅನಾದಿ ಕಾಲದಿಂದಲೂ ಶ್ರೀರಾಮನ ಜನನ ದುಷ್ಟತನದ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುವ ಸಂದರ್ಭವಾಗಿ ಆಚರಿಸಲಾಗುವುದು. ಸುಳ್ಳಿನ ಮೇಲೆ ಸತ್ಯ ಮತ್ತು ಅನ್ಯಾಯದ ಮೇಲೆ ನ್ಯಾಯದ ವಿಜಯ ಆಚರಣೆಯಾಗಿ ರಾಮನವಮಿಯನ್ನು ಆಚರಿಸಲಾಗುವುದು. ಹೀಗೆ ಶ್ರೀರಾಮನ ಜೀವನವು ಜನರಿಗೆ ಭಕ್ತಿ, ನಿಷ್ಠೆ, ಕರ್ತವ್ಯ ಮತ್ತು ಸತ್ಯದ ಹಾದಿಯಲ್ಲಿ ಹೇಗೆ ನಡೆಯಬೇಕೆಂಬುದನ್ನು ತಿಳಿಸುತ್ತದೆ. ಭಗವಾನ್ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಜನಿಸಿದನು. ಇಡೀ ದೇಶವು ಈ ಜನ್ಮ ವಾರ್ಷಿಕೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸುತ್ತದೆ. ರಾಮನವಮಿಯ ದಿನದಂದು ಭಗವಾನ್ ರಾಮನನ್ನು ಪೂಜಿಸುವುದು ಹೇಗೆ? ಶ್ರೀರಾಮನ ಪೂಜೆ ಸರಳ ವಿಧಾನ ಹೇಗೆ ಎಂಬುದು ನೋಡೋಣ. ರಾಮನವಮಿಯ ದಿನದಂದು ಏನು ಮಾಡಬೇಕು? ಈ ದಿನ ರಾಮಾಯಣ ಪಾರಾಯಣ ಮಾಡಬೇಕು ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಓದಬೇಕು. ದೇಶದ ವಿವಿಧ ಭಾಗಗಳಲ್ಲಿ ಈ ದಿನ ರಾಮನ ಭಜನೆ, ಕೀರ್ತನೆಯನ್ನು ಕೂಡ ಆಯೋಜಿಸಲಾಗಿದೆ. ಶ್ರೀರಾಮನ ವಿಗ್ರಹವನ್ನು ಹೂಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಬೇಕು. ಅನೇಕ ಸ್ಥಳಗಳಲ್ಲಿ ಪಲ್ಲಕ್ಕಿಗಳು ಅಥವಾ ಮೆರವಣಿಗೆಗಳು ನಡೆಯುವುದು. ಅಯೋಧ್ಯೆಯಲ್ಲಿ ರಾಮ ಜನ್ಮೋತ್ಸವದ ಅದ್ಧೂರಿ ಆಚರಣೆ ನಡೆಯುತ್ತದೆ. ಶ್ರೀರಾಮನವಮಿ ಸರಳ ಪೂಜೆ ವಿಧಾನ ಹೀಗಿದೆ. ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಶ್ರೀರಾಮನ ಬಾಲರೂಪವನ್ನು ಪೂಜಿಸಬೇಕು. ಬಾಲರೂಪದ ರಾಮನ ವಿಗ್ರಹವನ್ನು ಪೂಜಿಸುವುದಕ್ಕಾಗಿ ಮೊದಲು ತೊಟ್ಟಿಲನ್ನು ಅಲಂಕರಿಸಿ ಮಧ್ಯಾಹ್ನ
ಸುಮಾರು 12 ಗಂಟೆಯ ಸುಮಾರಿಗೆ ಆತನಿಗೆ ಪೂಜೆಯನ್ನು ಮಾಡಿ ತಾಮ್ರದ ಕಳಶದಲ್ಲಿ ಮಾವಿನ ಎಲೆ, ತೆಂಗಿನಕಾಯಿ, ವೀಳ್ಯದೆಲೆ ಇತ್ಯಾದಿಗಳನ್ನು ಹಾಕಿ ಅಕ್ಕಿಯ ಮೇಲೆ ಕಳಶವನ್ನು ಸ್ಥಾಪಿಸಿ ಅದರ ಸುತ್ತಲೂ 4 ಮುಖದ ದೀಪವನ್ನು ಹಚ್ಚಿ, ಇದಾದ ನಂತರ ಶ್ರೀರಾಮನಿಗೆ ಪಾಯಸ, ಹಣ್ಣುಗಳು, ಸಿಹಿ ತಿಂಡಿಗಳು, ಪಂಚಾಮೃತ, ಕಮಲ, ತುಳಸಿ ಮತ್ತು ಹೂವಿನ ಮಾಲೆಯನ್ನು ಅರ್ಪಿಸಬೇಕು. ನೈವೇದ್ಯವನ್ನು ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮವನ್ನು ಸಹ ಪಠಿಸಬೇಕು. ಈ ದಿನ ಪಂಚಾಮೃತದ ಜೊತೆಗೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸಿದ ಪ್ರಸಾದವನ್ನು ಸಹ ವಿತರಿಸಬಹುದು. ರಾಮನವಮಿಯಂದು ನೀವು ಶ್ರೀರಾಮನನ್ನು ಸರಳ ವಿಧಿವಿಧಾನಗಳ ಪ್ರಕಾರ ಪೂಜಿಸಲು ಬಯಸಿದರೆ ಈ ವಿಧಾನವನ್ನು ನೀವು ಮಾಡಬಹುದು. ಇದು ನಿಮಗೆ ರಾಮನ ಪೂಜೆ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ. ಕೆಲವು ದಿನಗಳು ಬಲು ಕಷ್ಟಕರವಾಗಿಯೂ ಇರಬಹುದು. ಕೆಲ ದಿನಗಳು ನಿಮ್ಮನ್ನು ಸಂತೋಷದ ತರಂಗಗಳಲ್ಲಿ ತೇಲುವಂತೆ ಮಾಡಬಹುದು. ಆದರೆ ಶ್ರೀರಾಮ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಕಠಿಣ ಪರಿಸ್ಥಿತಿಯನ್ನು ಸಹ ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನೀಡಲಿ. 2025ರ ಶ್ರೀರಾಮನವಮಿಯ ಶುಭಾಶಯಗಳು. ಎಲ್ಲರಿಗೂ ಶುಭಾಶಯಗಳು. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.